ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 91 ಪಾಯಿಂಟ್ಸ್ ಗೇನ್ ಆಗಿ 61,510 ಕ್ಲೋಸ್ ಆದರೆ ನಿಫ್ಟಿ 23 ಪಾಯಿಂಟ್ಸ್ ಗೇನ್ ಆಗಿ 18,267 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 272 ಪಾಯಿಂಟ್ಸ್ ಗೇನ್ ಆಗಿ 42,729 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ನಲ್ಲಿ ಕ್ಲಿಯರ್ ಆಗಿ ಬ್ಯಾಂಕ್ಸ್ ಡಾಮಿನೇಟ್ ಮಾಡಿರೋ ಥರ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ನಿಫ್ಟಿಗಂದ್ರೂ ಬ್ಯಾಂಕ್ ನಿಫ್ಟಿ ತುಂಬ ಅಗ್ರೆಸಿವ್ ಆಗಿ ಇವತ್ತು ಮೂವ್ ಆಗಿ ಲಾಸ್ಟ್ ಫ್ಯೂ ಮಿನಿಟ್ಸಲ್ಲಿ ಸ್ವಲ್ಪ ಕರೆಕ್ಟ್ ಆಗಿದೆ. ನಿಫ್ಟಿ ಎಕ್ಸಾಕ್ಟ್ ಆಗಿ ರೆಸಿಸ್ಟೆಂಟ್ ಹತ್ರ ರಿಜೆಕ್ಟ್ ಆಗಿ ಡೌನ್ ಸೈಡ್ಗೆ ಫಾಲ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಹಾಗಲ್ಲ, ರೆಸಿಸ್ಟೆಂಟ್ ಅಬೋವನು ಸಸ್ಟೈನ್ ಆಗ್ತಾ ಇನ್ನೂ ಅಲ್ಲಿಂದ ಹೈಯರ್ ಸೈಡ್ ಮೂವ್ ಆಗ್ತಾ ನಿಯರ್ಲಿ 3 o'clock ಲಾಸ್ಟ್ ಹಾಫ್ ಅನ್ ಅವರಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಬ್ಯಾಂಕ್ಸಲ್ಲಿ ಗುಡ್ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಕಾಣಿಸಿದೆ. ಫ್ರೆಂಡ್ಸ್, ಸ್ವಲ್ಪ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ನ ಶೇರ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿ ಗಮನಿಸಿ. ಇವತ್ತು ಈವ್ನಿಂಗ್ ನಮಗೆ ಫೆಡ್ ಮಿನಿಟ್ಸು ಮೀಟಿಂಗ್ ಡೇಟಾ ಅಂತೂ ಅಪ್ಡೇಟ್ ಆಗುತ್ತೆ. ಯೂಶುವಲ್ ಆಗಿ ನಮ್ಗೆ ಈ ಥರ ಡೇಟಾ ಅಪ್ಡೇಟ್ ಆದಾಗ US ಮಾರ್ಕೆಟ್ಸು ರಿಯಾಕ್ಟ್ ಆಗುತ್ತಲ್ವಾ, ಬಿಕಾಸ್ ಆಫ್ US ಸೆಂಟ್ರಲ್ ಬ್ಯಾಂಕ್ಸು ಅವರು ಪ್ರೀವಿಯಸ್ ಮೀಟಿಂಗಲ್ಲಿ ಏನು ಮಾತಾಡ್ಕೊಂಡಿರೋವಂಥ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸು ಫೆಡ್ ಮಿನಿಟ್ಸ್ ಮೀಟಿಂಗಲ್ಲಿ ಅಪ್ಡೇಟ್ ಆಗುತ್ತೆ. ಅದರಿಂದ US ಮಾರ್ಕೆಟ್ಸ್ ಒಂದು ರಿಯಾಕ್ಷನ್ ನೋಡಿ ನಮ್ಮ ಮಾರ್ಕೆಟ್ಸು ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಅನ್ನೋದು ಅರ್ಥ ಆಗುತ್ತೆ. ಆದರೆ US ಮಾರ್ಕೆಟ್ಸು ನಾಳೆ ಮೀನ್ಸ್ ಥರ್ಸ್ಡೇ ಹಾಲಿಡೇನಲ್ಲಿ ಇರುತ್ತೆ. ಬಿಕಾಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಆ್ಯಂಡ್ ಈವನ್ ಫ್ರೈಡೇನು ಆಫ್ ಡೇನೇ ಇರುತ್ತೆ. ಅದರಿಂದ ಇಲ್ಲಿಂದ 1 or 2 days US ಮಾರ್ಕೆಟ್ನಲ್ಲಿ ಬಿಗ್ ಆ್ಯಕ್ಷನ್ ಅಂತೂ ಇರಲ್ಲ. ಆ್ಯಂಡ್ ಯೂಶುವಲ್ ಆಗಿ ಲಾಸ್ಟ್ ಪ್ರೀವಿಯಸ್ ಇಯರ್ಸಿಂದನೂ ನೀವು ಮಾರ್ಕೆಟ್ನ ಗಮನಿಸ್ತಾ ಇದ್ರಿ, ಇಯರ್ ಎಂಡಿಂಗಲ್ಲಿ ಮಾರ್ಕೆಟ್ನಲ್ಲಿ ಬಿಗ್ ವ್ಯಾಲ್ಯೂಮ್ಸ್ ಅಂತೂ ಕಾಣಿಸಲ್ಲ. ಮೋಸ್ಟ್ಲಿ ಇಯರ್ ಎಂಡಿಂಗಲ್ಲಿ ಸ್ವಲ್ಪ ಡಲ್ಲಾಗೇ ಇರುತ್ತೆ. ಮಾರ್ಕೆಟಲ್ಲಿ ವಾಲ್ಯೂಮ್ಸ್ ಪರ್ಟಿಕ್ಯುಲರ್ ಆಗಿ ವಾಲ್ಯೂಮ್ಸ್ ಪ್ರೀವಿಯಸ್ ಮಂತ್ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೋಯರ್ ಸೈಡೇ ಇರುತ್ತೆ. ಆಲ್ರೆಡಿ ವ್ಯಾಲ್ಯೂಮ್ಸ್ ಕಮ್ಮಿನೇ ಇದೆ. ಅದಕ್ಕೆ ಜೊತೆಗೆ ಈಗ US ಮಾರ್ಕೆಟ್ಸು ಹಾಲಿಡೇನಲ್ಲಿರೋ ಕಾರಣವಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಅದು ಫರ್ದರ್ ಆಗಿ ನಮ್ಮ ಮಾರ್ಕೆಟ್ಸು ಒಂದು ವಾಲ್ಯೂಮ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ರೀಸೆಂಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ವಲ್ಪ ರೇಂಜ್ ಬೌಂಡ್ನೆಸ್ಸು ಡಿಕ್ಲೈನ್ ಕಾಣಿಸ್ತಾ ಇದ್ರು ನಿನ್ನೆ ಟ್ರೇಡಿಂಗ್ ಸೆಷನ್ ಅಲ್ಲಿ ಓವರ್ ಆಲ್ ಈಕ್ವಿಟಿ ಮಾರ್ಕೆಟ್ಸು ಗ್ಲೋಬಲ್ ಆಗಂತೂ ಒಳ್ಳೆ ರ್ಯಾಲಿಗೆ ತಗೊಂಡೋಗಿದೆ. ಇದರ ಬ್ಯಾಕ್ ಇರೋಂಥ ಸ್ವಲ್ಪ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ನ ಮಾತಾಡ್ಕೊಂಡ್ರೆ ಬಾಂಡ್ ಈಲ್ಡ್ಸ್ ಫಾಲ್ ಆಗ್ತಿದೆ, ಡಾಲರ್ ಇಂಡೆಕ್ಸ್ನು ಕೂಲ್ ಆಫ್ ಆಗಿದೆ. ಇವೆರಡು ಎಲಿಮೆಂಟ್ಸ್ ಅಂತೂ ಮಾರ್ಕೆಟ್ನ ಟಾಪ್ ಸೈಡ್ಗೆ ತಗೊಂಡೋಗಿದೆ. ನಾನು ಪರ್ಟಿಕ್ಯುಲರ್ಲಿ ಗಮನಿಸ್ತಾ ಇರೋದು ಡಾಲರ್ ಇಂಡೆಕ್ಸ್ನ. ಬಿಕಾಸ್ ಡಾಲರ್ ಇಂಡೆಕ್ಸ್ ಸ್ಟ್ರೆಂಥನ್ ಆಗ್ತಾ ಇದೆ ಅಂದರೆ ನಮ್ಮ ರುಪಿ ಆ್ಯಂಡ್ ಬೇರೆ ಕರೆನ್ಸೀಸು ವೀಕ್ ಆಗತ್ತಲ್ವಾ. ಪರ್ಟಿಕ್ಯುಲರ್ ಆಗಿ ನಮ್ಮ ರುಪಿ ವೀಕ್ ಆಗ್ತಾ ಇದ್ರೆ FIs ಒಂದು ಇನ್ಫ್ಲೋಸು ಇಂಪ್ಯಾಕ್ಟ್ ಆಗತ್ತಲ್ವಾ. ಡಾಲರ್ ಏನಾದರೂ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದ್ರೆ ಈಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗಿ ತಗೋಬೇಕು. ಆದರೆ ರೀಸೆಂಟ್ ಟೈಮ್ಸಲ್ಲಿ ಡಾಲರ್ ಸ್ವಲ್ಪ ಸ್ಟ್ರೆಂಥನ್ ಆಗ್ತಿದೆ. 107 ಇಂದ 108, 109 ಲೆವೆಲ್ಸ್ಗೆ ಹೋಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೂ ಆ ಟೈಮಲ್ಲಿ ಅಲ್ಲಿಂದ ಕೂಲ್ ಆಫ್ ಆಗ್ತಾ 109 ಅಲ್ಲ 107ಗೆ ಡೌನ್ ಆಗ್ತಾ ಡಾಲರ್ ಇಂಡೆಕ್ಸು ಡೌನ್ ಆಗ್ತಾ ಇರೋದು. ಡಾಲರ್ ಇಂಡೆಕ್ಸು ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ತಗೋಬಹುದು. ಅದರಿಂದ ಈ ಥರ ಡಾಲರ್ ಇಂಡೆಕ್ಸು ಕೂಲ್ ಆಫ್ ಆಗಿದೆ ಅಲ್ವಾ, ಅದರಿಂದ FIs ಏನಾದರೂ ಪಾಸಿಟಿವ್ ಆಗಿ ಇನ್ಫ್ಲೋಸ್ ಏನಾದರೂ ತಗೋಬರ್ತಾರೆ ಅನ್ನೋದು ಮಾರ್ಕೆಟಲ್ಲಿ ಗಮನಿಸಬೇಕು. ಬಿಕಾಸ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಇಂದಾನು FIs ಸೆಲ್ ಮಾಡ್ತಾನೆ ಇದ್ದಾರೆ. ಇವನ್ ಇವತ್ತೂ ಆಲ್ಮೋಸ್ಟ್ 3000 crores ಹತ್ರ FIs ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಅಲ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡಿದ್ದಾರೆ. ಇವನ್ ಇವತ್ತೂ 790 crores ಹತ್ರ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIs ಸೆಲ್ ಮಾಡಿದ್ದಾರೆ. ಆದರೆ ಈಗ ಡಾಲರ್ ಇಂಡೆಕ್ಸ್ ಕೂಲ್ ಆಫ್ ಆಗ್ತಿದೆ ಅಲ್ವಾ, ಅದರಿಂದ ಮೇ ಬಿ FIs ಒಂದು ಇನ್ಫ್ಲೋಸ್ ಏನಾದರೂ ಇಂಪ್ರೂವ್ ಆಗಿದ್ರೆ ನಾವು ಆವಾಗ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನೇ ಪಾಸಿಟಿವ್ ಆಗಿ ನೋಡಬಹುದು. ಒಂದು ವೇಳೆ FIs ಏನಾದರೂ ಫಂಡ್ ಫ್ಲೋಸ್ ಒಂದು ದೊಡ್ಡ ಮೊತ್ತದಲ್ಲಿ ಈಕ್ವಿಟಿ ಮಾರ್ಕೆಟಲ್ಲಿ ಬರ್ತಾ ಇದ್ರೆ ನಾವು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ ರೀಸೆಂಟ್ ಡೇಸಲ್ಲಿ ನಾವು ಮಾತಾಡ್ಕೊಂಡಿರೋದ್ರ ಪ್ರಕಾರ ಇಲ್ಲಿಂದ ಫಾಲ್ ಆಗ್ತಾ ಇದ್ರೆ 18,000 ಬಿಲೋ 2 ಟ್ರೇಡಿಂಗ್ ಸೆಷನ್ ಕ್ಲೋಸ್ ಆಗದಿರೋವರೆಗೂ 2 ಸೆಷನ್ ಅಂತ ಏನಕ್ಕೆ ಹೇಳ್ತಿದ್ದೇನೆ ಅಂದರೆ ರೀಸೆಂಟ್ ಡೇಸಲ್ಲಿ ಫೇಕ್ ಕ್ಲೋಸಿಂಗ್ ನಡೀತಿದೆ. ಇಂಪಾರ್ಟೆಂಟ್ ಲೆವೆಲ್ ಬಿಲೋ ಆ ಡೇ ಕ್ಲೋಸ್ ಆಗ್ತಾ ಇದ್ರು, ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಗ್ಯಾಪ್ ಅಪ್ ಆಗಿ ಕ್ಲೋಸ್ ಆಗಿದೆ ಅಲ್ವಾ. ನಾವು ಆಲ್ರೆಡಿ ನಿನ್ನೆ ಬಿಲೋ ಲೆವೆಲ್ ಕ್ಲೋಸ್ ಆಗಿದೆ ಅಂತ ಪೊಸಿಷನ್ ಬಿಲ್ಡ್ ಮಾಡಿರೋರು ಟ್ರಾಪ್ ಆಗ್ತಿದ್ದಾರೆ. ಅದರಿಂದ 2 ಟ್ರೇಡಿಂಗ್ ಸೆಷನ್ಸ್ ಇಂಪಾರ್ಟೆಂಟ್ ಲೆವೆಲ್ ಬಿಲೋ 18,000 ಬಿಲೋ ಕ್ಲೋಸ್ ಆಗದಿರೋವರೆಗೂ ಮಾರ್ಕೆಟ್ನಲ್ಲಿ ಬೇರಿಶ್ ವೇನ ಫಾರ್ಮ್ ಮಾಡಬೇಕಾಗಿರುವಂತ ನೀಡಿಲ್ಲ. ಅಂಡ್ ಅಬೋವ್ 18,200 ಮಾರ್ಕೆಟ್ ರಿಲೇಟೆಡ್ ಆಗಿ ಅಪ್ಸೈಡ್ ಆಪರ್ಚುನಿಟಿ ನೋಡೋದು ಒಳ್ಳೆಯದು. ಕಂಪೇರ್ಡ್ ವಿತ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂತೂ ಸೂಪರ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾನೆ ಇದೆ. ಇವನ್ ಇಷ್ಟೊಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದ್ರು ಬೇರೆ ಸೆಕ್ಟರ್ಸ್ ಕಂಪೇರ್ ಮಾಡ್ತಾ ಇದ್ರೆ ಬ್ಯಾಂಕ್ ನಿಫ್ಟಿ ಇವತ್ತು ಔಟ್ ಪರ್ಫಾರ್ಮೇ ಮಾಡಿದೆ. ಇದಕ್ಕೆ ರೀಸನ್ ಒಂದೇ, ಬೇರೆ ಸೆಕ್ಟರ್ಸ್ನಲ್ಲಿ ಕಂಪೇರ್ ಮಾಡಿದ್ರೆ ಬ್ಯಾಂಕಿಂಗ್ ಸ್ಟಾಕ್ಸು ಯಾವಾಗಲೂ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರನೇ ಬೆಟರ್ ನಂಬರ್ಸ್ ಪೋಸ್ಟ್ ಮಾಡ್ತಾ ಇತ್ತು ಇಸ್ ದಿವಸ. ಆದರೆ ಈಗ ಪ್ರೈವೇಟ್ ಅಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡ್ತಾ ನಂಬರ್ಸ್ನ ಪೋಸ್ಟ್ ಮಾಡ್ತಾ ಇರೋದು ಓವರ್ ಆಲ್ ಬ್ಯಾಂಕಿಂಗ್ ಸ್ಪೇಸು ಸೆಂಟಿಮೆಂಟ್ನ ಬೂಸ್ಟ್ ಮಾಡ್ತಾ ಇರೋದೇ ಬ್ಯಾಂಕಿಂಗ್ ಇಂಡೆಕ್ಸ್ ಈ ಥರ ಮೂವ್ ಆಗೋದಕ್ಕೆ
ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾ ಇರೋದಕ್ಕೆ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡು ನೀವು ಏನಾದರೂ ಮಾರ್ಕೆಟ್ ಟೈಮಲ್ಲಿ ಕಂಪ್ನೀಸ್ದು ಅಪ್ಡೇಟ್ಸ್ ಏನಾದರೂ ಆನ್ ಟೈಮಲ್ಲಿ ಪಡೆಯಬೇಕಂದ್ರೆ ನೀವು ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಆ ಅಪ್ಡೇಟ್ಸ್ ಎಲ್ಲನೂ ಆನ್ ಟೈಮೇ ಪಡೆಯಬಹುದು. ನೆಕ್ಸ್ಟು IT ಸೆಕ್ಟರ್ಸಲ್ಲಿ ಲೇ ಆಫ್ಸ್ ಅಂತೂ ಇನ್ನೂ ಕಂಟಿನ್ಯೂ ಆಗೋ ಥರನೇ ಕಾಣಿಸ್ತಾ ಇದೆ. ಗೂಗಲ್ ನಿಯರ್ಲಿ 10,000 ಎಂಪ್ಲಾಯ್ಸ್ ಹತ್ರ ಯಾರಾದರೂ ಲೋ ಆಗಿ ಪರ್ಫಾರ್ಮ್ ಮಾಡ್ತಿರ್ತಾರಲ್ವ, ಅವ್ರನ್ನ 2023 ಸ್ಟಾರ್ಟಿಂಗಿಂದ ಲೇ ಆಫ್ ಮಾಡ್ತೀವಿ ಅನ್ನೋ ಥರ ಲೇ ಆಫ್ ಮಾಡ್ತೀವಿ ಅನ್ನೋ ಥರ ಅಪ್ಡೇಟ್ಸ್ ನಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೆ ಅಡಿಷನ್ ಆಗಿ HP ಅವರು ಅವ್ರ ಎಂಟೈರ್ ವರ್ಕ್ ಫೋರ್ಸಲ್ಲಿ 10% ಆಫ್ ದೇರ್ ವರ್ಕ್ ಫೋರ್ಸ್ನ ನಿಯರ್ಲಿ 6,000 IT ಎಂಪ್ಲಾಯೀಸ್ನ ನೆಕ್ಸ್ಟ್ ಕಮಿಂಗ್ 3 ಇಯರ್ಸಲ್ಲಿ ಲೇ ಆಫ್ ಮಾಡೋ ಥರ ಆರ್ಟಿಕಲ್ಸ್ ಅಂತೂ ಪಬ್ಲಿಷ್ ಆಗ್ತಾ ಇದೆ. ರೀಸೆಂಟ್ ಟೈಮ್ಸಲ್ಲಿ US ಅಲ್ಲಿರುವಂಥ ಬಿಗ್ IT ಕಂಪನೀಸು ದೊಡ್ಡ ಮೊತ್ತದಲ್ಲಿ IT ಎಂಪ್ಲಾಯೀಸ್ನ ಲೇ ಆಫ್ ಮಾಡಿರೋ ಥರ ನಾವು ಕೇಳ್ತಾ ಬರ್ತಿದ್ದೆ ಅಲ್ವಾ. ಈಗ ಆ ಲೈನಲ್ಲಿ ಗೂಗಲ್ ಹಾಗೆ HP ಅವರನ್ನು ಜಾಯ್ನ್ ಆಗ್ತಾ ಇರೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ರೀಸೆಂಟ್ ಡೇಸಲ್ಲಿ ವೀಕ್ ಫೈನಾನ್ಷಿಯಲ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರುವಂಥ ಗ್ಲೋಬಲ್ ಸ್ಪಿರಿಟ್ ಸ್ಟಾಕು ಏನಕ್ಕೆ ರೀಸೆಂಟ್ ಡೇಸಲ್ಲಿ ಬೆಳೀತಾ ಇದೆ ಅಂತ ಕೇಳ್ತಿದ್ದಾರೆ. ರೀಸೆಂಟ್ ಟೈಮ್ಸಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದು ರೇಂಜ್ ಬೌಂಡ್ನೆಸ್ನ ಮೇಂಟೈನ್ ಮಾಡಿರೋಂಥ ಸ್ಟಾಕು ಏನಕ್ಕೆ ರೀಸೆಂಟ್ ಡೇಸಲ್ಲಿ ಬೆಳೀತಾ ಇದೆ ಅಂತ ಕ್ವಶನ್ ಬರ್ತಿದೆ. ಇವತ್ತಂತಾನೆಲ್ಲ ರೀಸೆಂಟ್ ಡೇಸಲ್ಲಿ ಕಂಟಿನ್ಯೂಸ್ಲಿ ಕಮೆಂಟ್ಸಲ್ಲಿ ಬರ್ತಿದೆ. ಇಲ್ಲಿಂದ ಮತ್ತೆ ಬೆಳೆಯುತ್ತಾ, ಇಲ್ಲಿ ಬೈ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಫ್ರೆಂಡ್ಸ್, ಸ್ಟಾಕ್ ರಿಲೇಟೆಡ್ ಆಗಿ ನಮ್ಗೆ ಮೂವ್ ಕಾಣಿಸಿದಾಗ ನಾವು ಆಕ್ಟ್ ಮಾಡೋದಂತೂ ಕರೆಕ್ಟ್ ಥಿಂಗ್ ಅಂತೂ ಅಲ್ಲ. ಫಾಲ್ ಆದಾಗಾದ್ರೂ ಅಂಡ್ ರೀಸೆಂಟ್ ರ್ಯಾಲಿ ಆದಾವಾಗ್ಲೂ ಮಾತ್ರ ನಾವು ಆ ಸ್ಟಾಕ್ಸ್ ನಲ್ಲಿ ಆಡ್ ಮಾಡ್ಕೊಳ್ಳೋದು ರೈಟ್ ಆಪ್ಷನ್ ಅಂತ ಅಲ್ಲ. ಸ್ಟಾಕ್ ರೀಸೆಂಟ್ ಟೈಮ್ಸ್ ಅಲ್ಲಿ ಏನಕ್ಕೆ ಕರೆಕ್ಟ್ ಆಗಿದೋ ಅಂತ ವಿಷಯನ ಅರ್ಥ ಮಾಡ್ಕೋಬೇಕು. ಮಲ್ಟಿಪಲ್ ಕ್ವಾರ್ಟರ್ಸ್ ಇಂದ ಇವರು ಪೋಸ್ಟ್ ಮಾಡಿರುವಂತ ರಿಸಲ್ಟ್ಸ್ ಅಲ್ಲಿ ವೀಕ್ ನಂಬರ್ಸೇ, ಪರ್ಟಿಕ್ಯುಲರ್ಲಿ ಮಾರ್ಜಿನ್ ಸೈಡ್ಸ್ ವೀಕ್ ನಂಬರ್ಸ್ ಪೋಸ್ಟ್ ಮಾಡ್ತಾನೆ ಬರ್ತಿದ್ರಲ್ವಾ. ಇದಕ್ಕೆ ಇವರು ಹೇಳಿರುವಂತ ರೀಸನ್ ಪವರ್ ಪ್ರೈಸಸ್ ಜಾಸ್ತಿ ಬೆಳೆದಿರೋ ಕಾರಣವಾಗಿ ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಬೆಳೆದಿದೆ. ಡ್ಯೂ ಟು ಇನ್ಫ್ಲೇಷನ್ ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಬಂದಿದೆ. ಆದರೆ ರೀಸೆಂಟ್ ಕಾನ್ಫರೆನ್ಸ್ ಕಾಲ್ ನಲ್ಲಿ ಗ್ಲೋಬಲ್ ಸ್ಪಿರಿಟ್ಸ್ ಅವರು ಕಾನ್ಫರೆನ್ಸ್ ಕಾಲ್ ರಿಲೇಟೆಡ್ ಆಗಿ ಡೇಟಾನ ಅಪ್ಡೇಟ್ ಮಾಡಿದಾರಲ್ವಾ. ಅದರಲ್ಲಿ ಅವ್ರು ಹೇಳಿರೋದು ಇಲ್ಲಿವರೆಗೂ Q2 ಕ್ವಾರ್ಟರ್ ವರೆಗೂ ಇರುವಂತ ಮಾರ್ಜಿನ್ಸ್ ಫಾಲ್ ಆಗ್ತಾ ಇರೋದು ಇನ್ನು ಅರೆಸ್ಟ್ ಆಗತ್ತೆ, ಸ್ಟೇಬಲ್ ಆಗತ್ತೆ. Q3 ಈವನ್ Q4 ಅಲ್ಲೂ ಮಾರ್ಜಿನ್ಸ್ ಇಂಪ್ರೂವ್ ಆಗತ್ತೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಇಂದ ಬರ್ತಿದೆ. ಅದರಿಂದ ಸ್ಟಾಕ್ ಜಾಸ್ತಿ ಫಾಲ್ ಆಗಿಲ್ಲ, ಸ್ಟೆಬಿಲೈಸ್ ಆಗತ್ತೆ ಅಂತ ಅನ್ಕೊಂಡಿದ್ದೇವಲ್ವಾ. ಸೊ ಈಗ ಮಾರ್ಕೆಟ್ ರ್ಯಾಲಿ ಆಗ್ತಾ ಇರೋದಕ್ಕೂ ಬ್ಯಾಕುನು ಅದೇ ರೀಸನ್ ಇರಬಹುದು. ಇಲ್ಲಿವರೆಗೂ ಇರುವಂತ ವೀಕ್ನೆಸ್ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇರಲ್ವಾ ಅನ್ನೋ ಅಂತ ಒಳ್ಳೆ ನಂಬರ್ಸ್ ಬರುತ್ತೆ ಅನ್ನೋ ಅಂತ ಮುಂಚೆನೆ ಸ್ಟಾಕ್ ಪ್ರೈಸು ಅದರಲ್ಲಿ ಫ್ಯಾಕ್ಟರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. ಮೀನ್ಸ್ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂದಾನೆ ಸ್ಟಾಕ್ ಪ್ರೈಸು ರ್ಯಾಲಿ ಆಗ್ತಿದೆ. ಬಟ್ ನನ್ನ ಕನ್ಸರ್ನ್ ಅಲ್ಲಾನು ಇಫ್ ಮ್ಯಾನೇಜ್ಮೆಂಟ್ ಅಂತೂ ಅವ್ರು ಹೇಳಿರೋಂಥ ಮಾತ್ರ ಮೇಲೆ ನಿಲ್ತಿಲ್ಲ ಅಂದರೆ, ಅಗೈನ್ ಮಾರ್ಜಿನ್ ರಿಲೇಟೆಡ್ ಆಗಿ ಫಾಲ್ ಕಾಣಿಸಿದೆ ಅಂದರೆ, ದೆನ್ ಆವಾಗ ಸ್ಟಾಕ್ ಪ್ರೈಸು ಒಂದು ಬಿಗ್ ವೇನಲ್ಲಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಸ್ವಲ್ಪ ಪೇಷನ್ಸ್ ಆಗಿ ವೆಯ್ಟ್ ಮಾಡೋದು ಒಳ್ಳೆ ಆಪ್ಷನ್ ಆಗತ್ತೆ. ಯಾರಾದರೂ ಹೋಲ್ಡ್ ಮಾಡ್ತಿದ್ರೆ, ಸೊ ನಾನು ಪರ್ಸನಲ್ ಆಗಿ ಈ ಥರ ಸಂದರ್ಭಗಳಲ್ಲಿ ಲೈಕ್ ಮಾರ್ಕೆಟ್ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಆಲ್ರೆಡಿ ರ್ಯಾಲಿ ಆಗ್ತಾ ಇದ್ರೆ, ಒಂದು ವೇಳೆ ಆಲ್ರೆಡಿ ಆಡ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಸರಿ, ಅವ್ರು ಹೇಳಿರೋ ಅಂಥದ್ದು ಆ ನಂಬರ್ಸ್ ಅಲ್ಲಿ ರಿಯಾಲಿಟಿಲಿ ಕಾಣಿಸೋವರೆಗೂ ಅಂತ ವೆಯ್ಟ್ ಮಾಡ್ತೀನಿ. ಎಸ್, ಮ್ಯಾನೇಜ್ಮೆಂಟು Q1 ರಿಸಲ್ಟ್ ಚೆನ್ನಾಗಿರಲ್ಲ, ಇವನ್ Q2 ರಿಸಲ್ಟ್ಸ್ ಚೆನ್ನಾಗಿರಲ್ಲ ಅಂತಾನೆ ಹೇಳಿದ್ದಾರೆ. ಬಟ್ ಅದೇ ಮ್ಯಾನೇಜ್ಮೆಂಟ್ ಈಗ ನೆಕ್ಸ್ಟ್ ಕ್ವಾರ್ಟರ್ಲಿ ನಂಬರ್ಸು ಮಾರ್ಜಿನ್ಸ್ ಇಂಪ್ರೂವ್ಮೆಂಟ್ ಇರುತ್ತೆ ಅನ್ನೋ ಥರ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಬಟ್ ಇವನ್ ಅದು ನಾವು ರಿಯಾಲಿಟಿ ನಂಬರ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆದ್ಮೇಲೆ ಆ ಟೈಮಲ್ಲಿ ಇರುವಂಥ ಕಾನ್ಫರೆನ್ಸ್ ಕಾಲಲ್ಲಿ ನಾವು ಇದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂಥರ ಕಾನ್ಫಿಡೆನ್ಸು ಮ್ಯಾನೇಜ್ಮೆಂಟ್ ಮಾತಲ್ಲಿ ಕೇಳಿದ ಮೇಲೆನೆ ಫರ್ದರ್ ಆಗಿ ಕಾಲ್ ತಗೊಳ್ಳೋದು ವುಡ್ ಬಿ ಬೆಟರ್ ಆಪ್ಷನ್ ಆಗುತ್ತೆ. ಇಲ್ಲ ಈಗಲೇ ಬೆಳ್ತಿದೆ, ಇದೇ ಬಾಟಮ್ ಅಂತ ಅನ್ಕೊಂಡು ಇಲ್ಲಿಂದ ಇನ್ನೂ ಕಂಟಿನ್ಯೂ ಬೆಳೆದಿರುತ್ತೆ ಅನ್ನೋ ಒಂದು ಫೋಮೋ ಅಲ್ಲಿ ಈ ಸ್ಟಾಕ್ ಅಂತೇನಲ್ಲ ಯಾವ ಸ್ಟಾಕ್ಸ್ನು ಅಗ್ರೆಸಿವ್ ಆಗಿ ಬೈಯಿಂಗ್ ಸೈಡು ಈವನ್ ಬಿದೋಗ್ತಿದೆ ಅಂತ ಸೆಲ್ಲಿಂಗ್ ಮಾಡೋದು ಅಥವಾ ಬೈ ಮಾಡೋದು ಕರೆಕ್ಟ್ ಆಪ್ಷನ್ ಅಲ್ಲ. ಪರ್ಸನಲಿ ಇದು ನನ್ನ ಒಪಿನಿಯನ್. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಅಂತೂ 18,340 ಅರೌಂಡೇ ಇವತ್ತು ಫೇಸ್ ಮಾಡಿರೋಂಥ ರೆಸಿಸ್ಟೆಂಟ್ ಹತ್ರನೇ ನಿಫ್ಟಿನ ಗಮನಿಸಬಹುದು. ಆ್ಯಂಡ್ ಸಪೋರ್ಟು ನಿಫ್ಟಿಗೆ 18,240 ರೇಂಜ್ನ ಗಮನಿಸಬಹುದು. ಈ ರೇಂಜ್ ಏನಾದರೂ ಬ್ರೇಕ್ಔಟ್ ಆದರೆ ನೆಕ್ಸ್ಟ್ ಲೆವೆಲು ಅಪ್ ಸೈಡು 18,370ನ, ಡೌನ್ ಸೈಡು 18,180ನ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 42,600 ಅಂಡ್ ಅಪ್ ಸೈಡು 42,890. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಶೈನ್ ಡೇಟಾ ಬಿಗ್ ಚೇಂಜಸ್ ಏನು ಕಾಣಿಸ್ತಿಲ್ಲ. ಮಂತ್ಲಿ ಎಕ್ಸ್ಪೈರಿನಲ್ಲಿ ಮೀನ್ಸ್ ನಾಳೆ ಎಂಡ್ ಆಗ್ತಿರುವಂತ ಎಕ್ಸ್ಪೈರಿನಲ್ಲೂ ಇವನ್ ಡಿಸೆಂಬರ್ ಅಲ್ಲಿ ಇರುವಂತ ಕಾಂಟ್ರಾಕ್ಟ್ ಡೇಟಾನು ಓವರ್ ಆಲ್ ಮಾರ್ಕೆಟ್ ರೇಂಜು ಡೌನ್ ಸೈಡು 18,000 ಬ್ರೇಕ್ ಆಗಲ್ಲ ಅಂತ ಅಂಡ್ ಟಾಪ್ ಸೈಡು 18,500 ಬ್ರೇಕ್ ಆಗಲ್ಲ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಅಭಿಪ್ರಾಯ ಪಡ್ತಿದ್ದಾರೆ. ಇದು ತುಂಬಾ ವೀಕ್ಸ್ ಇಂದಾನು ಕಂಟಿನ್ಯೂ ಆಗ್ತಾ ಇರುವಂತಾನೆ ಡೇಟಾ ಪ್ರೆಸೆಂಟು ಅದೇ ಕಂಟಿನ್ಯೂ ಆಗ್ತಿದೆ. ಅದರಿಂದ ಈ 500 ಪಾಯಿಂಟ್ ರೇಂಜ್ನಲ್ಲೇ ಮಾರ್ಕೆಟ್ ಇರುತ್ತೆ ಅನ್ನೋ ಥರ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ
ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.